ನೋಡ್ರಿ ವಿಚಾರ ಮಾಡ್ರಿ. ಅವ್ರು ಅಂತಾರೆ ಸ್ವರ್ಗ ಹೆಂಗಿತ್ತು ಅನ್ನೋದಕ್ಕೆ ಒಂದು ಕಲ್ಪನೆ ಕೊಡ್ತಾರೆ. ಅಲ್ಲಿ ಒಬ್ಬರು ಸುಳ್ಳು ಹೇಳೋರು ಇರಲಿಲ್ಲ ಅಂತ ನೋಡ್ರಿ. ಸ್ವರ್ಗದಾಗ ಸ್ವರ್ಗ ಅಂತ ಯಾವಾಗ ಅಂತಾರೆ? ಏನ್ರಿ ನಮ್ಮ ಮನೆ ಸ್ವರ್ಗ ಆದಂಗೆ ಆಕೈತೆ ಅಂದ್ರೆ ಆ ಮನ್ಯಾಗ ಜಗಳ ಇರಬಾರ್ದು, ಆ ಮನೆಯೊಳಗೆ ತಾಪ ಇರಬಾರ್ದು, ಆ ಮನೆಯೊಳಗೆ ಕಳ್ಳತನ ಇರಬಾರ್ದು, ಆ ಮನೆಯೊಳಗೆ ಸುಳ್ಳುತನ ಇರಬಾರ್ದು. ಯಾವಾಗ ಸ್ವರ್ಗ ಆಗ್ತದ ಅಂತಂದ್ರೆ ಸ್ವರ್ಗ ಅನ್ನುವಂಥದ್ದು ಅಲ್ಲಿ ಹೇಳ್ತಾರೆ ಅವರು, ಭೀಮಕವಿಗಳು ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಸಹಿತ ಹೆಂಗಿದ್ವು ಅಂತಂದ್ರೆ ನಿಮಗೆ ಗೊತ್ತಿರಲಿ, ಪರಸ್ಪರ ವಿರೋಧ ಪ್ರಾಣಿಗಳು ಸಹಿತ ಒಟ್ಟಾಗಿ ಬದುಕ್ತಿದ್ವು ಅಂತ. ಅಲ್ಲಿ ಪರಸ್ಪರ ವಿರೋಧ ಪ್ರಾಣಿಗಳು ಸಹಿತ ಸ್ವರ್ಗದೊಳಗೆ ಒಟ್ಟಾಗಿ ಬದುಕ್ತಿದ್ವು. ಪರಸ್ಪರ ವಿರೋಧ ಪ್ರಾಣಿಗಳು ಹಾವು ಮುಂಗ್ಸಿ, ಹಾವು ಇಲಿ, ಬೆಕ್ಕು ಇಲಿ, ಹಾವು ಮುಂಗ್ಸಿ, ಇದ್ರ ಜೊತೆಗೆ ಹುಲಿ ಮತ್ತು ಆಕಳ, ಇವೆಲ್ಲ ಏನು ಪರಸ್ಪರ ವಿರೋಧ ಪ್ರಾಣಿಗಳು ಒಂದಕ್ಕೊಂದು ನೋಡಿದ್ರೆ ಆಗೋದಿಲ್ಲಲ್ಲ, ಅವು ಸಹಿತ ಆ ಶಿವನ ಸನ್ನಿಧಾನದೊಳಗೆ ಶಿವನ ಸಾನ್ನಿಧ್ಯ ಕರ್ತೃತ್ವ ಇತ್ತಲ್ಲ, ಅದರೊಳಗೆ ತಮ್ಮ ಎಲ್ಲ ವೈರತ್ವವನ್ನು ಬಿಟ್ಟು ಅವು ಚಂದಾಗ ಅವನ ಕಾಲ ಅಡಿಯೊಳಗೆ ಬದುಕ್ತಿದ್ರಂತ. ಆ ಸ್ವರ್ಗದ ಕಲ್ಪನೆಯನ್ನು ಹೇಳಿ ನಿಮಗೊಂದು ಮಾತು ಹೇಳೋದೇನು ಅಂತಂದ್ರೆ, ಈ ಸಂಕ ಅನ್ನುವಂಥ ಈ ಊರೊಳಗೆ ಶಿವಲಿಂಗೇಶ್ವರ ಮಠ ಅನ್ನುವಂಥದ್ದು ಏನೈತಲ್ಲ, ಇದೊಂದು ಸನ್ನಿಧಾನದ ಕರ್ತೃತ್ವ ಇದ್ದಂಗೆ ಆ ಸ್ವರ್ಗದೊಳಗಿರ್ತಕ್ಕಂಥ ಎಲ್ಲ ಪರಸ್ಪರ ವಿರೋಧ ಪ್ರಾಣಿಗಳು ಒಂದ ಜಗದಾಗ ಅಗದಿ ತಮ್ಮ ಎಲ್ಲ ವೈರತ್ವವನ್ನು ಬಿಟ್ಟು ಅವು ಬದುಕಿದ್ದಕ್ಕೆ ಅದು ಸ್ವರ್ಗ ಆಗುವುದಾದರೆ, ಇಲ್ಲಿರ್ತಕ್ಕಂಥ ಅನೇಕ ಜಾತಿಯ ವರ್ಗದ ಎಲ್ಲ ಜನಗಳು ತಮ್ಮ ಎಲ್ಲ ದ್ವೇಷ ಭಾವನೆಯನ್ನು ಬಿಟ್ಟು ಎಲ್ಲರೂ ಒಂದೇ ಕೂಡಿಕೊಂಡು ಶಿವಲಿಂಗೇಶ್ವರ ಅಜ್ಜರ ಮಠದ ಪೂಜ್ಯರ ಗುರುಗಳ ಪಟ್ಟಾಧಿಕಾರ ಮಾಡೋದಕ್ಕೇನು ಎಲ್ಲರೂ ಒಟ್ಟಾಗಿ ಕುಡಿರಲ್ಲ, ಸಂಕನೂ ಕೂಡ ಸ್ವರ್ಗನೇ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಮತ್ತು ಪರಸ್ಪರ ವಿರೋಧವನ್ನು ಬಿಟ್ಟು ಅವು ಬದುಕ್ತಾವಂದ್ರೆ ಅದು ಸ್ವರ್ಗ ಅನ್ನೋದಾದರೆ, ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ್ಕೊಂಡು ಎಲ್ಲ ವಿರೋಧ ಭಾವವನ್ನು ಮರೆತು ಹಾಕಿ ಇವ್ರು ನಮ್ಮ ಮಗ ಇದ್ದಂಗೆ ಮನಿ ಮಗನ ಮದುವೆ ಬಂತಂದ್ರೆ ಮದುವೆ ಮಾಡ್ತೀವಲ್ಲ, ಹಂಗೆ ನಾವು ಸಹಿತ ಇದು ಸಮಾಜದ ಮಗ. ನಮಗಾಗಿ ಇಷ್ಟೆಲ್ಲ ಕಲಿತಿರ್ತಕ್ಕಂಥ ಮಕ್ಕಳು ಯಾವುದಾದ್ರೂ ಒಂದು ದೊಡ್ಡ ನೌಕರಿಗೆ ಹೋದ್ರೆ ಲಕ್ಷಗಟ್ಟಲೆ ಪಗಾರ ಐತೆ ಅಮ್ಮ, ತಿಳ್ಕೊರಿ ಅವ್ವ, ಲಕ್ಷಗಟ್ಟಲೆ ಪಗಾರ ಐತೆ ಯವ್ವ. ಇಷ್ಟೆಲ್ಲ ಇದ್ರು ನಿಮ್ಮ ಮನ್ಯಾಗ ನಾವು ಸ್ವಾಮಿ ಮಾಡ್ತೀನಿ ಅಂದ್ರೆ ಯಾರು ಕೊಡ್ತೀರಿ ನಿಮ್ಮ ಮನ್ಯಾಗ ಮಕ್ಕಳನ್ನ? ಕಳಿಸ್ತಿರ್ಬೇಕಾಗಿ ನಮ್ಮ ಅಭಿನವ್ ಸಿದ್ದಾರಪ್ಪರ ಮನೆ ಯಾರು ನಮ್ಗೆ ಒಂದು ಮಟ್ಟಕ್ಕೆ ತುರ್ತು ಸ್ವಾಮಿಗೆ ಬೇಕಾಗೈತ್ರಿ, ಮತ್ತು ಅಂಥದ್ದು ಯಾರು ಕೊಟ್ರೆ ನಾವು ಮಾಡ್ತೀವಿ ಒಂದು ಮಟ್ಟಕ್ಕೆ ಅಂತ ಹೇಳ್ಯಾರ. ನಿಮ್ಮ ಊರಾಗ ಯಾರು ಇದ್ರೆ ಕೊಡ್ತೀರಿ ನಾಯವ? ಹೆಸರು ಬರೆಸ್ತೀರ ನಾಳೆ? ಹ್ಞೂ ನಾನು ನೋಡ್ರಿ ನಾನು ನೋಡ್ರಲ್ಲ ಇವ ಹೋಗಯ್ಯಪ್ಪ ನಿನ್ನ ಒಳಗೆ ಕರ್ಕೊಂಬಂದಾರಂತೀರ ನೀವು? ಇಲ್ಲ, ಯಾರು ಕೊಡೋಕೆ ವಿಚಾರ ಮಾಡಂಗಿಲ್ಲ. ನಮ್ಮ ಮನ್ಯಾಗಿರ್ತಕ್ಕಂಥ ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ಇದ್ರು ಸಹಿತ ಇಟ್ಟು ಜಗದಾಗ ಇದ್ದಿದ್ದು ಸಿಗಲಿಲ್ಲ ಅಂದ್ರೆ ಮನುಷ್ಯ ನೋವು ಮಾಡ್ಕೊತಾರೆ ಎಷ್ಟೋ ಮಂದಿ. ಏನು ಇಲ್ಲೇ ಇಟ್ಟಿದ್ನಿ ಎಲ್ಲಿ ಹೋಯ್ತು ಅಂತ. ಇದ್ದು ಮ್ಯಾಚ್ ಬಾಕ್ಸ್ ಸಿಗಲಿಲ್ಲ ಅಂದರೆ ಇಟ್ಟಿದ್ದೆ ಎಲ್ಲಿ ಹೋಯ್ತು ಅಂತ ವಿಚಾರ ಮಾಡ್ತೀರಿ ಅನ್ನೋದಾದ್ರೆ, ನಿಮ್ಮ ಮನ್ಯಾಗಿರ್ತಕ್ಕಂಥ ಮಗ ಹಾಸ್ಟೆಲ್ನಾಗಿದ್ದ ಅಂದರೆ ವಾರಕ್ಕೊಂದು ಪೂರ್ಣಿಸ್ತೀರಿ, ಅಲ್ಲಿ ಕೊಟ್ಟರೆ ಸ್ಪೆಷಲ್ ಕಾಲ್ ಅಂತ ಕೊಡ್ತಾರೆ, ಸರ್ಪ್ರೈಸ್ ಕಾಲ್ ಅಂತ ಮಾಡ್ತಾರೆ, ಅವ್ರ ಕೂಟ ಮಾತಾಡಿಸ್ತೀರಿ, ಹೋಗಿ ಉಂಡಿ ಚಕ್ಲಿ ಚೂಡ ಕೊಟ್ಟು ಬರ್ತೀರಿ. ಇಲ್ಲಿ ಕಳಿಸ್ತೀರಿ ಬಿಡ್ರಿ ಅವರು, ನಾನು ನೋಡಕತ್ತೀನಿ ಹಂಗೆ ರಾತ್ರಿ ಊಟ ಕಳಿಸ್ತಾರೆ, ಮುಂಜಾನೆ ಅಡಿಗೆ ಕಳಿಸ್ತಾರೆ. ಇವತ್ತೊಬ್ಬ ಮುತ್ಯ ಬಂದಾನ, ಮಧ್ಯಾಹ್ನ ಬರ್ಕೊಂತ ಕುಂತೀನಿ, ಅವ್ನ ಮನ್ಯಾಗ ಬಜ್ಜಿ ಮಾಡಿಸ್ಕೊಂಡ್ ಬಂದಾನ, ತಿನ್ನಾಕ ಬೇಕ್ರಿ ಅಜ್ಜಾರ ಅಂತ ಕುಂತಾನ ನನ್ನ ಮುಂದೆ ಬಂದು. ನಾನಂದೆ ಆಮೇಲೆ ಹಂಗಿಲ್ರಿ ತಿಂದ ಬಿಡ್ಬೇಕು ನೀವು ಅಂತ ಅಂದ್ರೆ, ಭಕ್ತಿ ಸಂಕದಾಗ ನಾನು ನೋಡಿದ್ದೆ. ಬೇರೆ ಕಡೆ ತೊಗೊಂಬಂದು ಕೊಟ್ಟು ಶಿವಾದ ಮರಿ ಕೈಯಾಗ ಕೊಟ್ಟು ಹೋಗುವಂಥ ಭಕ್ತರು ನೋಡಿದ್ದೀವಿ ನಾವು. ಕಟ್ಕೊಂಡು ಬಂದಿದ್ದು ಮುಂದೆ ಕೂತ್ಕೊಂಡು ತಿನಿಸೇ ಹೋಗುವಂಥ ಭಕ್ತರು ಅದು ಸಂಕದಾಗನೇ ಅದಾರ ಅನ್ನುವಂಥದ್ದನ್ನು ನಾವು ಅಭಿಮಾನದಿಂದ ಹೇಳ್ಬೇಕಾಗ್ತದೆ. ವಿಚಾರ ಮಾಡಿಕೊಡ್ರಿ. ನಿಮ್ಮ ಮನೆಯಾಗಿದ್ದ ಮಗ ವಾರಕ್ಕೊಮ್ಮೆ ನೀವು ಫೋನ್ ಹಚ್ತೀರಿ, ತಿಂಗಳಿಗೊಮ್ಮೆ ಅವ್ನ ಕೂಟ ಮಾತಾಡ್ತೀರಿ, ತಿಂಗಳಿಗೊಮ್ಮೆ ಹೋಗಿ ನೋಡ್ಕೊಂಡಾದ್ರೂ ಬರ್ತೀರಿ. ಆದರೆ ಇಲ್ಲೇನು ಮಹೇಶ್ವರ ದೇವ್ರು ಅನ್ನುವಂಥ ಒಬ್ಬ ಮಗ ನಿಮ್ಮ ಒಡ್ಯಾದಾಗ ಬಂದು ಬಿದ್ದೈತಲ್ಲವ, ಇದು ಏನು ಹೊಳ್ಳಿ ಹೋಗ್ತದೇನು ಮನೆಗೆ? ಇಲ್ಲೇನು ಹೊಳ್ಳಿ ಹೋಗ್ತದೇನು? ತಂದೆ ಬಿಟ್ಟು ಬಂದದ, ತಾಯಿ ಬಿಟ್ಟು ಬಂದದ, ಇಷ್ಟೆಲ್ಲ ಬಿಟ್ಟು ಬಂದು ಇಲ್ಲಿರ್ತಕ್ಕಂಥ ಸಂಕ ಗ್ರಾಮದೊಳಗಿರ್ತಕ್ಕಂಥ ಎಲ್ಲ ಜನಗಳೇ ನನ್ನ ತಂದೆ ತಾಯಿಗಳಂತ ತಿಳ್ಕೊಂಡು ಭಾಳ ಅಪ್ಪಿಕೊಂಡು ಈ ಮಠದ ಪಟ್ಟಾಧಿಕಾರತ್ವವನ್ನು ಸ್ವೀಕಾರ ಮಾಡಕತ್ತಾರಲ್ಲ, ಇದು ಊರು ಮಗ ಅನ್ನುವಂಥದ್ದನ್ನು ತಾವು ತಲೆಯಾಗಿಟ್ಟುಕೊಂಡು ಇಷ್ಟು ಕಾರ್ಯಕ್ರಮ ಅದ್ಭುರಿಯಾಗಿ ಮಾಡಕತ್ತೀರಿ ನೀವು. ಇದು ಎಲ್ಲರಿಗೂ ಬರೋಕ್ಕಾಗೋದಿಲ್ಲ. ಎಷ್ಟು ಮಂದಿಗೆ ನೋವಾಕೈತೆ ಅಂತ ಮಾಡ್ರಿ ನೀವು. ಭಾಳ ಇದ್ರ ಆಚರಣೆಗಳು ಭಾಳ ಚಲೋ ಅದಾವ, ಅದನ್ನು ನಿಮಗೆ ದಿವಸ ಹೇಳ್ತೀನಿ. ಹಾಗೆ ಸ್ವರ್ಗ ಲೋಕದ ಕಲ್ಪನೆಯನ್ನು ಹೇಳ್ತಾ ಒಂದು ದಿವಸ ಎಲ್ಲರೂ ಸಭೆಯ ಒಡ್ಡೋಲಗದೊಳಗೆ ಹಿಂಗೆ ಕುಂತಂಥ ಟೈಮ್ದೊಳಗೆ ಈ ಭೂಲೋಕದ ವಾರ್ತೆ ಅಂತಂದರೆ ಇವತ್ತು ಹೆಂಗೆ ಇಂಟರ್ನೆಟ್ ಕೆಲಸ ಮಾಡ್ತೈತಲ್ಲ, ಗೂಗಲ್ ಕೆಲಸ ಮಾಡ್ತೈತಲ್ಲ, ಅವತ್ತಿನ ಕಾಲಕ್ಕೆ ನೋಡ್ರಿ ಸ್ಯಾಟ್ಲೈಟ್ ಬಿಟ್ರೆ ಮ್ಯಾಗ ಆ ಸ್ಯಾಟ್ಲೈಟ್ ಮುಖಾಂತರವಾಗಿ ನಮ್ಮ ಇಂಟರ್ನೆಟ್ ಮುಖಾಂತರವಾಗಿ ಜಗತ್ತಿನ ಸುದ್ದಿ ಎಲ್ಲ ನಡೀತೈತಿ. ಆದ್ರೆ ಅವತ್ತಿನ ಕಾಲಕ್ಕೆ ಭಗವಂತ ಯಾರು ಅವನು ಇಂಟರ್ನೆಟ್ ಮಾಡ್ಕೊಂಡಿದ್ರು, ಯಾರು ಸಾಧನ ಮಾಡ್ಕೊಂಡಿದ್ರು ಅಂದರೆ ನಾರದರು ಭೂಲೋಕಕ್ಕೂ ಮತ್ತು ಭಗವಂತನ ಲೋಕಕ್ಕೆ ಕನೆಕ್ಟಿವಿಟಿ ಮಾಡಿಕೊಂಡು ಇಲ್ಲಿ ವಿಚಾರವನ್ನೆಲ್ಲ ಹೇಳೋರು. ಪುರಾಣದ ಕಥೆ ಒಳಗೆ ಬರೋದು, ಪುರಾಣದ ಕಥೆಯಾಗಿ ಬರೋದು, ಇಲ್ಲಿ ವಿಚಾರನ ಎಲ್ಲ ಹೋಗಿ ಹೇಳೋರು ಯಾರ್ದಪ್ಪ? ನಾರದ ಮಹರ್ಷಿಗಳು. ಹಿಂಗೇನು ಒಡ್ಡೋಲಗದೊಳಗೆ ಭಾಳ ಆನಂದವಾಗಿ ಶಿವತಾಂಡವ ನೃತ್ಯವನ್ನು ನೋಡ್ತಾ ಮೈ ಮರ್ಕೊಂಡು ಎಲ್ಲ ಋಷಿಗಳು ಕುಂತಿದ್ರು, ಎಲ್ಲ ಒಂದಿಷ್ಟು ಗುರುಗಳು ಕುಂತಿದ್ರು, ಎಲ್ಲ ಪ್ರಾಣಿಗಳು ಒಂದು ಕಡೆ ಮಲ್ಕೊಂಡಿದ್ವು, ಎಲ್ಲ ತಮ್ಮ ಸಂತಾನ ಎಲ್ಲ ಕಣ್ಣು ಮುಂದಿತ್ತು. ಪಾರ್ವತಿ ಎಡಕ್ಕೆ ಕುಂತಿದ್ಲು, ಆನಂದವಾಗಿ ಕಣ್ಣು ಮುಚ್ಕೊಂಡು ಶಿವ ಕುಂತಾಗಿ ನಾರಾಯಣ 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 ಅನ್ಕೋತ ಬಂದ.
ಬಂದ ಕೂಡಲೇನ ಒಂದು ದೊಡ್ಡ ಹಾರ ತೊಗೊಂಡು ಹೋಗಿ ಶಿವನ ಕೊಳ್ಳಿಗೆ ಹಾಕಿ ನಮಸ್ಕಾರ ಮಾಡಿ ನಿಂತ್ಕೊಂಡಂಥ ತಾಯಮ್ಮದೊಳಗೆ ಶಿವ ಕೇಳಿದಂತ, ನಾರದ್ರೆ ಎಲ್ಲ ಬರೋಬ್ಬರಿ ನಡೆದೈತೇನೋ ಭೂಲೋಕದೊಳಗೆ? ನೀವು ಕೇಳ್ತಿರಲ್ಲ, ಯಾರು ಹೊಸಬ್ರು ಬಂದಾಗ ಹೆಂಗೆ ನಡೆದೈತಪ್ಪ ನಿಮ್ಮ ಊರಾಗ ಅಂತೇಳಿ. ಅವಾಗ ಅವ್ರು ಕೇಳಿದರು, ನಾರದ್ರ ಹೆಂಗೆ ನಡೆದೈತಿ ಭೂಲೋಕದೊಳಗೆ ಹೆಂಗೆ ನಡೆದೈತೆ ಅಂದ್ಕೊಡ್ಲಿ ನಾರಾಯಣ 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 3 ಸಲ ಅಂದ. ಯಾಕೆ ಬೋತಕ್ಕೆ ಹೇಳೋದು ನೋಡಿ ಶಿವನಿಗೆ ಅನ್ನಿಸ್ತು ಏನೋ ಕೆಟ್ಟಿರ್ಬೇಕಲ್ಲಿ ಅಂತ. ಕೆಟ್ಟಿದ್ದು ಏನಾರು ಇದ್ರೆ ನಮ್ಮ ಮುಂದೆ ಹೇಳ್ರಿ ಅಂದ ಅವ ಪರಮಾತ್ಮ. ಹೇಳ್ರಿ ಅಂದ್ಕೊಡ್ಲಿ ಚಲೋ ಆತು ನೋಡ್ರಿ ಹೇಳಕ್ಕೆ. 1 2 ಪರಮಾತ್ಮ, ಯಾವ ಕಾರಣಕ್ಕಾಗಿ ನೀ ಭೂಮಿಯನ್ನು ಸೃಷ್ಟಿ ಮಾಡಿದ್ದಲ್ಲ, ಎಷ್ಟೋ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ರೆ ಭಾಳ ಚಲೋ ಇತ್ತು. ಅವು ಭಾಳ ಚಂದ ಬದುಕ್ತಾವು ಕೂಡ, ಪರಸ್ಪರವಾಗಿ ಹಂಚ್ಕೊಂಡು ತಿಂತಾವ, ಪರಸ್ಪರವಾಗಿ ಬದುಕ್ತಾವ. ಅಡವಿ ಒಳಗಿರ್ತಕ್ಕಂಥ ಎಲ್ಲ ಮೃಗ ಪಕ್ಷಿ ಪ್ರಾಣಿಗಳು ಕೂಡಿ ಬದುಕ್ತಾವ. ಆದರೆ ಮನುಷ್ಯ ಎಷ್ಟು ಕಲುಷಿತ ಆಗಿಬಿಟ್ಟಾನ, ಎಷ್ಟು ಕೆಟ್ಟು ಬಿಟ್ಟಾನ ಅಂತಂದ್ರೆ ಹೆತ್ತ ತಂದೆ ತಾಯಿಗಳನ್ನು ನೋಡಿಕೊಳ್ಳಾರ್ದಂಥ ಮಕ್ಕಳು, ಇರುವಂತಹ ತಮ್ಮ ಜೀವನವನ್ನು ಅದಕ್ಕೆ ಇದಕ್ಕೆ ಕಳೆಯುವಂಥವ್ರು. ಏನು ಸೃಷ್ಟಿ ಮಾಡಿ ನನ್ನನ್ನು ಹೊಗಳಬೇಕು, ನನ್ನ ಬಗ್ಗೆ ಸ್ಮರಣೆ ಮಾಡಬೇಕಂತ ನಿನ್ನ ಚಿಂತನೆ ಇತ್ತಲ್ಲ, ನೀ ಯಾರನ್ನೋದು ಅವ್ರಿಗೆ ಗೊತ್ತಿಲ್ಲ, ಆದರೂ ಸಹಿತ ಅವ್ರು ಬದುಕಾಕತ್ತಾರ. ಇಷ್ಟು ಕೆಟ್ಟು ಹೋಗಿಬಿಟ್ಟದ ಅಂತಂದ್ರೆ ಒಂದು ಕಡೆ ಕನಕದಾಸರು ಒಂದು ಚಲೋ ಮಾತನ್ನು ಹೇಳ್ತಾರ, ಏಕೆ ನಡುಗಿದೆ ತಾಯಿ ನಡರಾತ್ರಿಯಳು ಪಡುವಿಗೆ ಕಲ್ಯಾಣಿ. ಶಿವನ ರಾಣಿ ಪಡುವಿಗೆ ಕಲ್ಯಾಣಿ, ಏಕೆ ನಡುಗಿದೆ ತಾಯಿ ಅಂತ ಕೇಳ್ತಾರ. ಯಾಕೆ ನಡಗಾಕತ್ತೀವ ಭೂಮಿ ಕೇಳ್ತಾರವ್ರು. ಹೇಗೆ ನಾರದರಿಗೆ ಶಿವ ಕೇಳಿದ್ನಲ್ಲ ಏನಾಗೈತೆ ಅಂದಾಗ ಕನಕದಾಸರು ಒಂದು ಮಾತನ್ನು ಹೇಳ್ತಾರ, ಏಕೆ ನಡುಗಿದೆ ತಾಯಿ ಅರ್ಧ ರಾತ್ರಿಯಳು ಪಡುವಿಗೆ ಒಡೆಯನ ರಾಣಿ ಪರಮ ಕಲ್ಯಾಣಿ. ಎಷ್ಟು ಚಲೋ ಮಾತನ್ನು ಹೇಳ್ತಾರೆ. ಯಾಕೆ ನಡಗಾಕತ್ತಿದಿ, ಭೂಮಿ ನಡಗಾಕತ್ತಿದ್ದನ್ನು ಕೇಳ್ತಾರೆ ಅವರು. ಯಾಕೆ ಕೆಟ್ಟ ಮಕ್ಕಳು ಹುಟ್ಟಿದ್ರಂತ ನಡಗಾಕತ್ತಿ ಏನು, ಇದ್ದು ತಂದೆ ತಾಯಿಗಳನ್ನು ವೃದ್ಧಾಶ್ರಮದಾಗ ಇಟ್ಟು ಬದುಕಾಕತ್ತಾರಂತ ನಡಗಾಕತ್ತಿ ಏನು, ಯಾವುದು ಸ್ಮರಣೆಯನ್ನು ಮಾಡ್ಕೊಂಡು ಬದುಕಬೇಕಾಗಿತ್ತು ಆ ಎಲ್ಲ ಸ್ಮರಣೆಗಳನ್ನು ಮರೆತು ಕೇವಲ ವ್ಯಕ್ತಿಗಳನ್ನು ಹೊಗಳ್ಕೊಂತ ಹೊಂಟಿ ಅಂತ ನಡಗಾಕತ್ತಿ ಏನು, ಒಟ್ಟ ಗುಡಿ ಗುಂಡಾರಕ್ಕೆ ಹೋಗಲಾರ್ದಂಥ ವ್ಯಕ್ತಿಗಳನ್ನು ನೋಡಿ ನಡಗಾಕತ್ತಿ ಏನು, ದಾನ ಧರ್ಮ ಇಲ್ಲಾರ್ದವ್ರನ್ನ ನೋಡಿ ನಡಗಾಕತ್ತಿ ಏನು, ಇಂಥವ್ರನ್ನ ಹೊತ್ಕೊಂಡು ನಾ ಬದುಕಾಕತ್ತೀನಲ್ಲ, ಯಾವ ಕಾರಣಕ್ಕಾಗಿ ಇಂಥ ವ್ಯಕ್ತಿಗಳನ್ನು ಭೂಮಿ ಮೇಲೆ ಹೊತ್ಕೊಂಡು ಬದುಕಬೇಕಂತ ನಡಗಾಕತ್ತಿ ಏನು, 100 ಪ್ರಶ್ನೆ ಕೇಳ್ತಾರೆ. ಏಕೆ ನಡುಗಿದೆ ತಾಯಿ ನಡುರಾತ್ರಿಯಳು ಪಡುವಿ ಒಡೆಯನ ರಾಣಿ ಪರಮ ಕಲ್ಯಾಣಿ. ಎಷ್ಟು ಚಂದ ಹೇಳ್ತಾರೆ. ಹಿಂಗೆಲ್ಲ ಹೇಳಿದ್ರು ನಾರದರು. ಎಲ್ಲ ಕೆಟ್ಟು ಹೋಗಿಬಿಟ್ಟದ, ಇನ್ನು ಸ್ವಲ್ಪ ದಿವಸ ಬಿಟ್ಟರೆ ಇದ್ದಿದ್ದು ಹಾಳಾಗಿ ಹೋಗ್ತದ. ಹಾಗಾಗಿ ಹೇಗಾದರೂ ಮಾಡಿ ಅದನ್ನು ಸರಿ ಮಾಡಬೇಕು ಗುರುದೇವ ಅಂತ ತಿಳ್ಕೊಂಡು ಹೇಳಿದಾಗ ಶಿವ ಪ್ರಸನ್ನವದನಾಗಿ ಹೇಳಿದಂತೆ ಏನು ಹೇಳಿದ ಅಂತಂದರೆ, ಇದನ್ನೆಲ್ಲ ಸಾಮರ್ಥ್ಯವನ್ನು ಬಗೆಹರಿಸುವಂಥ ದೊಡ್ಡ ಶಕ್ತಿ ಇನ್ನು ಪಕ್ಕದೊಳಗೆ ಕುಂತಿರ್ತ. ಯಾವಾಗಲೂ ಶಿವನ ಮುಂದೆ ಋಷಭ ನಂದಿ ಕಾಯೇಮ್ ಹಿಂಗೆ ಕುಂದಿರ್ತಿದ್ದ. ನೀವು ಹೆಂಗೆ ನನ್ನ ಪ್ರವಚನ ಹೇಳೋದ್ರ ಮುಂದೆ ಹಿಂಗೆ ಕುಂತಿರಲ್ಲ, ಹಿಂಗೆ ಅವನು ಕುಂದಿರ್ತಿದ್ದ. ಆ ತೆಳಗಿರತಕ್ಕಂಥ ಭೂಲೋಕದೊಳಗೆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ತಾಕತ್ತ ನಂದಿಗೆ ಬಿಟ್ಟರೆ ಇನ್ಯಾರಿಗದಪ್ಪ. ನಾ ಬೇರೆಲ್ಲ, ನಂದಿ ಬೇರೆಲ್ಲ. ನಂದಿ ಭೂಲೋಕಕ್ಕೆ ಹೋಗಬೇಕು, ಅಲ್ಲಿರತಕ್ಕಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು. ಮರ್ತ್ಯ ಲೋಕದ ಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶಿವಶರಣನ. ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ಮರ್ತ್ಯ ಲೋಕ ಶಿವಲೋಕಕ್ಕೆರಡಕ್ಕೂ ನಿಚ್ಚಣಿಕೆಯಾದನು. ಅಲ್ಲಂ ಪ್ರಭುದೇವರು ಒಂದು ಮಾತನ್ನು ಹೇಳ್ತಾರೆ. ಈ ಮರ್ತ್ಯ ಅನ್ನುವಂಥದ್ದು ಏನೈತಲ್ಲ, ಈ ಲೋಕ ಹಾಳಾಗಬಾರದು ಅಂತ ತಿಳ್ಕೊಂಡು ಕರ್ತ ನಟ್ಟಿದನಯ್ಯ ಒಬ್ಬ ಶಿವಶರಣನ ಎಲ್ಲಿಂದ ಕಳಿಸಿದ? ನಂದಿ ರೂಪದೊಳಗೆ ಈ ಭೂಮಿ ಒಳಗೆ ಕಳಿಸ್ತಾನ. ಇನಿ ಹೋಗ್ಬೇಕಂತ ಹೇಳ್ತಾನ. ಹೋಗಬೇಕು ಅಂತಂದ್ರೆ ಎಲ್ಲರೂ ಹುಟ್ಟು ಒಂದು ಜನನ ಆಗಬೇಕಲ್ಲ ಒಬ್ಬ ತಾಯಿ ಹೊಟ್ಟೆ ಒಳಗೆ. ಆ ತಾಯಿ ಒಳಗೆ ಹೊಟ್ಟೆ ಒಳಗೆ ಜನನ ಆಗಬೇಕು ಅಂತಂದ್ರೆ ಒಬ್ಬರು ತಂದೆ ತಾಯಿ ಬೇಕಲ್ಲ. ಅದಕ್ಕೆ ಯಾರು ತಂದೆ ತಾಯಿ ಹೊಟ್ಟೆ ಒಳಗೆ ಜನನ ಆಗಬೇಕು ಅಂತ ಟೈಮ್ದೊಳಗೆ ವಿಜಯಪುರ ಜಿಲ್ಲಾ ಬಾಗೇವಾಡಿ ಹತ್ರ ಇರುವಂಥ ಇಂಗ್ಲೇಶ್ವರ ಅನ್ನುವಂಥ ಗ್ರಾಮ, ಆ ಗ್ರಾಮದೊಳಗೆ ಶೈವ ಬ್ರಾಹ್ಮಣರಾಗಿರ್ತಕ್ಕಂಥ ಮಾದರಸ ಮತ್ತು ಮಾದಲಾಂಬಿಕೆ ಅನ್ನುವಂಥ ದಂಪತಿಗಳು. ಇದನ್ನು ತಲೆಗಟ್ಟಿಕೋಬೇಕು ನೀವೆಲ್ಲ. ಅವ್ರ ತಂದೆ ಹೆಸರೇನು? ಮಾದರಸ. ಅವ್ರ ತಾಯಿ ಹೆಸರು ಮಾದಲಾಂಬಿಕೆ. ಏನಮ್ಮ? ಇದನ್ನು ಹುಡುಗರು ನೀವು ಚೆನ್ನಾಗಿ ತಲೆಗಿಟ್ಕೊಳ್ಬೇಕು. ನಾಳೆ ಒಂದು ದಿವಸ ನಾವು ಕೇಳ್ತೀವಿ, ಕರೆಕ್ಟ್ ಉತ್ತರ ಹೇಳಿದ್ರೆ ಅದಕ್ಕೆ ಪ್ರೈಸ್ ಕೊಡ್ತೀವಿ ನಾವು. ವಿಚಾರ ಮಾಡಿರಿ. ಮಾದರಸ ಮಾದಲಾಂಬಿಕೆ ಅಗ್ರಹಾರ ಅನ್ನುವಂಥದ್ದು ಒಂದು ಅದ್ಭುತವಾಗಿರತಕ್ಕಂಥ ಏರಿಯಾ. ಅದು ಅಗ್ರಹಾರ ಅಂದ್ರೇನು? ಅನೇಕ ಜ್ಞಾನಿಗಳು ಇರತಕ್ಕಂತಹ ಬ್ರಾಹ್ಮಣರು ಇರತಕ್ಕಂಥ ಒಂದು ಏರಿಯಾ ಅದು. ಅಗ್ರಹಾರಕ್ಕೆ ಸವಲತ್ತುಗಳು ಹೆಂಗಿದ್ವು ಅಂತಂದ್ರೆ ಅದೊಂಥರ ಸ್ಪೆಷಲ್ ಝೋನ್ ಇದ್ದಂಗೆ ಇರ್ತಿತ್ತು ಅದು. ಅವತ್ತಿನ ಕಾಲಕ್ಕೆ ಅಗ್ರಹಾರ ಅಂದ್ರೆ ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಇದ್ದಂಗೆ ಇರ್ತಿದ್ವು ಅವು. ಅಲ್ಲೇ ಯಾರು ಅಂತಿಂಥವ್ರು ಬರುವಂಗಿರಲಿಲ್ಲ, ಅಂತಿಂಥವ್ರು ಒಳಗೆ ಹೇಳ್ದ ಒಳಗೆ ಹೋಗುವಂಗಿರಲಿಲ್ಲ. ಅಗ್ದಿ ಪ್ರೊಟೆಕ್ಟ್ ಏರಿಯಾ ಅಂತಾರಲ್ಲ, ಹಂಗಿತ್ತದ ಅಗ್ರಹಾರ ಅಂತ ತಿಳ್ಕೊಂಡು. ಅಗ್ರಹಾರದೊಳಗೆ ಯಾರು ಬದುಕ್ತಾರ ಅವ್ರಿಗೆ ಯಾರಿಗೆ ಸುಂಕ ಇರಲಿಲ್ಲ, ಯಾರೂ ಟ್ಯಾಕ್ಸ್ ಕಟ್ಟೋಂಗಿರಲಿಲ್ಲ. ಇದು ಭಾಳ ವಿಶೇಷ ಅಗ್ರಹಾರದೊಳಗಿರ್ತಕ್ಕಂಥ ವ್ಯವಸ್ಥೆ. ಅಗ್ರಹಾರದೊಳಗಿರ್ತಕ್ಕಂಥವ್ರು ಎಲ್ಲರೂ ಜ್ಞಾನಿಗಳು. ಒಂದಿರತಕ್ಕಂತಹ ತರ್ಕವನ್ನು ನಡೀತಾ ಇರ್ತಿತ್ತು.
ಅನೇಕ ಮಕ್ಕಳಿಗೆ ಪಾಠ ನಡೀತಿತ್ತು, ವೇದ ನಡೀತಿತ್ತು, ಅನೇಕ ರೀತಿಯಾಗಿರ್ತಕ್ಕಂಥ ಋಷಿಮಣಿಗಳು ಅಲ್ಲಿರ್ತಿದ್ರು. ಅನೇಕ ವಿದ್ವಾನ್ಮಣಿಗಳೆಲ್ಲ ಪಂಡಿತರು ಒಟ್ಟಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಆಗ್ರಹಾರ ಅಂತ ಕರೀತಾರೆ. ಏನೋ ಎಲ್ಲ ಪಂಡಿತರು ಒಂದೇ ಜಗದಾಗಿರುವಂಥ ಕಾರಣಕ್ಕೆ ಅದಕ್ಕೆ ಆಗ್ರಹಾರ ಅಂತ ಕರೀತಾರೆ. ಆ ಆಗ್ರಹಾರದ ಮುಖ್ಯಸ್ಥ ಯಾರಾಗಿದ್ದರು ಅಂತಂದರೆ ಅವರು ಮಾದರಸ ಆಗಿದ್ದರು. ಅಲ್ಲಿರೋರೆಲ್ಲರೂ ಪಂಡಿತರೇ. ಪಂಡಿತರಿಗೆ ಮುಖ್ಯಸ್ಥ ಆಗ್ಬೇಕಾದ್ರೆ ಇವರು ಎಷ್ಟು ದೊಡ್ಡ ಪಂಡಿತರಿದ್ರು ಅನ್ನುವಂಥದ್ದು ಭಾಳ ಮುಖ್ಯ. ಹಾಗಾಗಿ ಎಲ್ಲ ವೇದಗಳನ್ನು ಬಲ್ಲಿದಾತರು, ಎಲ್ಲ ಶಾಸ್ತ್ರಗಳನ್ನು ಬಲ್ಲಿದಾತರು. ಆ ಅಗ್ರಹಾರದ ಮುಖ್ಯಸ್ಥ ಆಗಿದ್ರಲ್ಲ, ಅವರಿಗೆ ಒಂದು 10 ವರ್ಷದ ಹಿಂದೆ ಒಂದು ಹೆಣ್ಣು ಮಗು ಹುಟ್ಟಿತ್ತು, ನಾಗಲಾಂಬಿಕೆ ಅಂತ ಒಂದು ಹೆಣ್ಣು ಮಗು ಆಗಿತ್ತು. ಹೆಣ್ಣು ಮಗು ಆದ ನಂತರದಲ್ಲಿ ಮನೆಯಾಗಿರ್ತಕ್ಕಂಥವ್ರು ಎಲ್ಲರಿಗೂ ನೀವು ಇವತ್ತು ಭಾಳ ಮಂದಿಗೆ ನೋಡ್ರಿ, ನೀವು ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಭಾಳ ಮಂದಿಗೆ ತಾತ್ಸರ ಆಗ್ತದೆ. ಇದಾ ಮಹಾರಾಷ್ಟ್ರದೊಳಗೆ ಹೆಣ್ಣು ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಐತಿ. ನಿಮ್ಗೆ ಗೊತ್ತಿರಲಿ, ಹೆಣ್ಣು ಮಕ್ಕಳ ಸಂಖ್ಯೆ ಭಾಳ ಕಮ್ಮಿ ಐತಿ. ಪುರುಷರಿಗಿಂತ ಹೆಣ್ಮಕ್ಳು ಭಾಳ ಕಮ್ಮಿ ಅದಾರ ಮಹಾರಾಷ್ಟ್ರದಾಗ. ಯಾವಾಗ ನಮಗೂ ಒಂದು ಗಂಡು ಮಗು ಬೇಕು ಅಂತ ತಿಳ್ಕೊಂಡು ಎಲ್ಲ ದೇವರನ್ನು ಕೇಳೋದಾಯ್ತು, ಎಲ್ಲ ಮಾಡೋದಾಯ್ತು. ವಿಚಾರ ಮಾಡಿಕೊಡ್ರಿ. ಅಲ್ಲೊಬ್ಬರು ಯಾರೋ ಹೇಳಿದರು, ಮಾದಲಾಂಬಿಕೆಗೆ ಹೇಳಿದ್ರಂತ, ನೋಡು ಬಾಗೇವಾಡಿ ಒಳಗೆ ನಂದೀಶನ ದೇವಸ್ಥಾನ ಏನೈತಲ್ಲ, ನಂದಿ ಬಸವಣ್ಣನ ದೇವಸ್ಥಾನ, ಅಲ್ಲಿ ಪುರಾಣ ಪ್ರವಚನ ನಡೆದದ. ಅಲ್ಲಿ ಹೋಗು, ಕುತ್ಕೊಂಡು ಪ್ರವಚನ ಕೇಳಿ ಸಂಕಲ್ಪ ಮಾಡಿಕೊಂಡೆ ಅಂದ್ರೆ ನಿನ್ನ ಇಷ್ಟಾರ್ಥವನ್ನು ಈಡೇರಿಸುವಂಥ ದೊಡ್ಡ ಶಕ್ತಿ ಬಾಗೇವಾಡಿ ಬಸವಣ್ಣ ನಂದೀಶಿಗೈತಿ. ಅಲ್ಲಿ ಹೋಗಿ ಪುರಾಣ ಕೇಳು ಅಂತ ಹೇಳಿದರು. ಬಂದು ನೋಡ್ರಿ, ಗಂಡನ ಮನೆಯಿಂದ ತವ್ರ ಮನೆಗೆ ಬಂದು ದಿವಸ ಪ್ರವಚನ ನಡೀತಿತ್ತು. ಪ್ರವಚನದಾಗ ಹೋಗಿ ಕುಂದಿರ್ತಿತ್ತು. ಅವಾಗ ಹೋಗಿ ಪ್ರವಚನದಾಗ ಒಂದು ಮಾತನ್ನು ಅವ್ರು ಹೇಳಿದ್ರಂತ, ಯಾರಿಗೆ ತಮ್ಮ ಇಷ್ಟಾರ್ಥಗಳನ್ನು ಪಡ್ಕೋಬೇಕಾಗ್ಯದ, ಯಾರಿಗೆ ಮಕ್ಕಳ ಭಾಗ್ಯ ಬೇಕಾಗ್ಯದ, ಯಾರಿಗೆ ಮಕ್ಕಳ ಕೊರತೆ ಅದ, ಅವರು ಒಂದಿಷ್ಟು ನಂದೀಶನ ವ್ರತವನ್ನು ಮಾಡಿದ್ರೆ, ಆ ನಂದೀಶನ ವ್ರತವನ್ನು ಪರಿಣಾಮಕಾರಿಯಾಗಿ ಅಚ್ಚುಕಟ್ಟುತನದಿಂದ ನೇಮಗಳ ಮುಖಾಂತರವಾಗಿ ಮಾಡಿದರೆ ಆತಗೆ ನಂದೀಶ ಆಶೀರ್ವಾದ ಮಾಡ್ತಾನಂತ ದೂರ ಕುತ್ಕೊಂಡು ಕೇಳಿದ್ಲು ಅಮ್ಮ. ದೂರ ಕುತ್ಕೊಂಡು ಕೇಳಿದ್ಲು ಮಾದಲಾಂಬಿಕೆ. ನೀವು ಹೆಂಗೆ ಕೇಳಾಕತ್ತೀರಲ್ಲ, ಇವಾಗ ಇದ್ರೊಳಗೆ ಒಂದು ದೊಡ್ಡ ಶಕ್ತಿ ಇರ್ತೈತಿ. ಇವು ಶಬ್ದನ ನೀವು ಅನ್ಬೋದು. ಅದ್ರಾಗ ಏನೈತ್ರಿ ಅಜ್ಜರ ಪುರಾಣದಾಗ? ಇವು ಶಬ್ದನ. ಇದು ಮಹಾತ್ಮರ ಚರಿತ್ರೆ. ನಮ್ಮ ಚರಿತ್ರೆ ಕೇಳಕ್ಕೆ ಯಾರು ಕುಂದಿರ್ತಾರಂತ ಮಾಡ್ರಿ ನೀವು ಒಂದು 50 ಲಕ್ಷ ರೂಪಾಯಿ ರೊಕ್ಕ ಕೊಡ್ತೀನಿ ರೀ ಅಜ್ಜರ್, ನಮ್ಮ ಚರಿತ್ರೆ ಹೇಳಂದ್ರೆ ಹೇಳ್ತೀವಿ ನಾವು. ತಡ್ರಿ ಅಜ್ಜರ್ ಬಂದಿರಿ, ನಮ್ಮದು ಒಂದು ಸ್ವಲ್ಪ ಮನಿದೆಲ್ಲ ಲಿಸ್ಟ್ ಕೊಡ್ತೀನಿ ನಿಮ್ಮ ಕೈಯಾಗ, ಸ್ವಲ್ಪ ಪುರಾಣದಾಗ ಹೇಳಿ ಹೋಗಂದ್ರೆ ಹೇಳಕ್ಕಾಕತಿ. ಮತ್ತು ನಾ ಹೇಳಕ್ಕೆ ರೆಡಿ ಆದ್ರೆ ಇಷ್ಟು ಮಂದಿ ಕೂತ್ಕೊಂಡು ಕೇಳ್ತಾರೆ. ನಿಮ್ದು ಯಾರು ಊರನ್ನ ಮಂದಿ ಚರಿತ್ರೆ ಹೇಳಿದ್ರೆ ಕೇಳಂಗಿಲ್ಲ. ಯಾರು ಮಹಾತ್ಮರಾಗಿ ಹೋಗ್ಯಾರ ಅಂಥವ್ರ ಚರಿತ್ರೆಯನ್ನು ಜಗತ್ತು ಕೇಳ್ತದೆ ಹೊರತಾಗಿ ಯಾರು ಚಾರಿತ್ರ್ಯವಂತರದಾರ, ಯಾರು ಲೋಕ ಉಪಯೋಗಿಯಾಗಿ ಹೋಗ್ಯಾರ, ನೀನು ಯೋಗಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ, 4 ಮಂದಿಗೆ ಉಪಯೋಗ ಆಗುವಂಥ ಜನೋಪಯೋಗಿ ಆಗಿರುವಂಥ ಕೆಲಸವನ್ನು ಈ ನಾಡಿನಾಗ ಮಾಡಿದ್ರೆ ಅಟ್ಟ ನಿಮಗೆ ಬೆಲೆ ಬರ್ತೈತೆ ಹೊರತಾಗಿ ಬರೀ ನಮ್ಮ ಮನೆಗೆ ನಾವು ದುಡ್ಕೊಂಡು ಹೋದ್ರೆ ಯಾರು ಕೇಳೋರು ನಮ್ಮನ್ನು? ನಾಳೆ ನಿಮ್ಮ ಮಕ್ಕಳ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡೋಂಗಿಲ್ಲ. ಇವತ್ತು ಮುಂಜಾನೆ ಇದನ್ನು ಇಟ್ಟಿರ್ತಾರೆ, ಮತ್ತೊಂದು ಅದನ್ನು ಇಟ್ಟಿರ್ತಾರೆ. ಹಾಗಾಗಿ ಯಾವಾಗ ಮಕ್ಕಳು ಕೊರಗನ್ನೋದು ಎಲ್ಲರಿಗೂ ಇರೋದು. ಅದು ಎಷ್ಟು ಮಂದಿ ಮಕ್ಕಳು ಕೊರಗಿರ್ತೈತೆ ಅಂತ ಮಾಡಿರಿ. ಹಂಗೆ ಆ ತಾಯಿಗೆ ಇರ್ಬೇಕಾದ್ರೆ ನಂದೀಶನ ವ್ರತವನ್ನು ಮಾಡಕತ್ಲು. ನಂದೀಶನ ವ್ರತವನ್ನು ಮಾಡ್ತಾ ಇರೋದು, ದಿವಸ ಪುರಾಣ ಕೇಳೋದು, ದಿವಸ ಒಂದಿನ ಪುರಾಣವನ್ನು ಅಲ್ಲಿ ಕುತ್ಕೊಂಡು ಕೇಳೋದು. ಅದರ ಜೊತೆಗೆ ಭಾಳ ಶಾಂತಳಾಗಿ ಆಕೆ ನಂದೀಶನ ವ್ರತವನ್ನು ಮಾಡಬೇಕಾದ್ರೆ ಭೀಮಕವಿಗಳು ಬರೀತಾಳೆ, ಸುಳ್ಳು ಮಾತಾಡೋದಲ್ಲ, ಸುಳ್ಳಿನ ಶಬ್ದ ಕಿವಿಗೆ ಬಿದ್ದರೆ ನನ್ನ ವ್ರತ ಹಾಳಾಕೈತೆ ಅಂತ ತಿಳ್ಕೊಂಡು ಮಂದಿ ಕೂಟ ಮಾತಾಡ್ತಿದ್ದಿಲ್ಲ ಅಂತ ಹೆಣ್ಮಗಳು. ಹೆಂಗೈತೆ ನೋಡ್ರಿ ವ್ರತ. ಸುಳ್ಳು ಮಾತಾಡೋದು ದೂರ ಹೊಡಿತೀರಿ. ಸುಳ್ಳು ಮಾತಾಡಿದ್ರೆ ತಪ್ಪಾಕೈತೆ ಅನ್ನೋದು ಭಾಳ ದೊಡ್ಡ ಮಾತು. ಆದ್ರೆ ಸುಳ್ಳು ಮಾತಾಡೋರನ್ನ ನೋಡಬಾರ್ದು. ಸುಳ್ಳಿನ ಮಾತುಗಳು ಕಿವಿ ಒಳಗೆ ಬಿದ್ದರೆ ನನ್ನ ವ್ರತ ಹಾಳಾಕೈತೆ ಅಂತ ತಿಳ್ಕೊಂಡು ಸುಳ್ಳು ಹೇಳೋರನ್ನು ನೋಡ್ತಿರ್ಲಿಲ್ಲ. ಅಪ್ಪಿ ತಪ್ಪಿ ಇಂಥ ವಿಚಾರವನ್ನು ಮಾತಾಡ್ತಿರ್ಲಿಲ್ಲ. ಮತ್ತು ಆಕೆ ಅಂತಿದ್ಲು, ಸುಳ್ಳು ಹೇಳೋರು ಒಂದು ಭಾಗ ಆದ್ರೆ ಮತ್ತೊಬ್ಬರ ಮನೆ ವಿಚಾರವನ್ನು ಅಪ್ಪಿ ತಪ್ಪಿ ಮಾತಾಡಿದ್ರೆ ವ್ರತ ಹೋಗ್ತದೆ. ಮತ್ತೊಬ್ಬರ ಮನೆ ವಿಚಾರ ಮಾತಾಡೋಕೆ ಹೋಗ್ಬಾರ್ದು. ಕೆಲವು ಮಂದಿ ಮಾತಾಡ್ತಿದ್ರೆ ಬರೀ ಮತ್ತೊಬ್ಬರದ ಮಾತಾಡ್ತಾರೆ. ಅವರು ನಮ್ಮ ಮನ್ಯಾಗ ಏನೈತಿ ಒಟ್ಟ ವಿಚಾರ ಮಾಡೋಂಗಿಲ್ಲ. ಅವ್ರು ಹಂಗಂತ ನೋಡು, ಇವ್ರು ಹಿಂಗಂತ ನೋಡು, ಇವ್ರ ಮನ್ಯಾಗ ಹಂಗಂತ ನೋಡು. ಇದು ಒಂದು ದೊಡ್ಡ ಇಂಟರ್ನೆಟ್ ವ್ಯವಸ್ಥೆ ಐತೆ ಅಯ್ಯವ್ವ. ಬರೀ ಅವ್ರದ್ದು ಮಾತಾಡೋದು, ಮತ್ತೊಬ್ಬರದ್ದು ಮಾತಾಡಿ ಏನು ಮಾತಾಡೋರು? ಬೇರೆಯವ್ರ ಬಗ್ಗೆ ಚಿಂತನೆ ಮಾಡೋಕೆ ಹೋಗ್ಬೇಡ್ರಿ. ಕಾರಣ ಏನು ಅಂತಂದರೆ ಅವ್ರು ನಿಮ್ಮ ಚಿಂತನೆಯನ್ನು ಮಾಡೋಕತ್ತಿಲ್ಲ. ಅವರ ನಿಮ್ಮ ಚಿಂತನೆ ಮಾಡೋಕತ್ತಿಲ್ಲ ಅಂದರೆ ಅವ್ರು ಚಿಂತೆ ಮಾಡಿ ನೀವೇನು ಮಾಡೋರು ಅದರಿ? ಭಗವಂತ ನನಗೊಂದು ಅದ್ಭುತವಾದಂಥ ದೊಡ್ಡ ಶಕ್ತಿಯನ್ನು ಕೊಟ್ಟಾನ, ನಿಮಗೂ ಒಂದು ಅದ್ಭುತವಾದಂಥ ಶಕ್ತಿ ಕೊಟ್ಟಾನ. ಇದನ್ನೆಲ್ಲ ಅರ್ಥಕೊಂಡು ನಾವು ಬದುಕಬೇಕಾಗ್ಯದ. ನಾನು ನನ್ನ ಬಗ್ಗೆ ವಿಚಾರ ಮಾಡಬೇಕು. ನಾನು ನನ್ನ ಬಗ್ಗೆ ವಿಚಾರ ಮಾಡೋದ್ರ ಜೊತೆಗೆ ಯಾವುದಕ್ಕಾಗಿ ನನ್ನ ಭಗವಂತ ಈ ಭೂಮಿ ಮೇಲೆ ತಂದಾನ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಯಾವ ಕಾರಣಕ್ಕಾಗಿ ನಾವು ಬದುಕನ್ನು ಬದುಕಬೇಕು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ನಮ್ಮ ಇದಕ್ಕೆಲ್ಲದಕ್ಕೂ ಬೆಲೆ ಕಟ್ಬೋದು ರೀ. ವಸ್ತುಗಳಿಗೆ ಎಲ್ಲದಕ್ಕೂ ಬೆಲೆ ಕಟ್ಬೋದು.
ಆದರೆ ಬದುಕಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅಂಥ ಮಹತ್ವವಾದಂಥ ಬದುಕನ್ನು ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕಾದ್ರೆ ದಿವಸ ಬಸವ ಪುರಾಣವನ್ನು ನಾವೆಲ್ಲ ಕೇಳ್ಕೊಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಆ ವ್ರತವನ್ನು ಮಾಡಬೇಕಾದ್ರೆ ಯಾವುದನ್ನು ಕೆಟ್ಟದ್ದನ್ನು ಕೇಳ್ತಿರಲಿಲ್ಲ, ಆ ವ್ರತವನ್ನು ಮಾಡೋ ಮಟ್ಟ ಬಾಯಿಯೊಳಗೆ ನೀರು ಹಾಕ್ತಿರಲಿಲ್ಲ. ಅಷ್ಟೇ ಅಲ್ಲ, ಯಾವುದಾದ್ರೂ ಗಂಡು ಮಕ್ಕಳು ಕಂಡು ಅಂದ್ರೆ ಸಾಕ್ಷಾತ್ ನಂದೀಶನೇ ಕಂಡಂಗೆ ಮಾಡಿ ಆ ಮಕ್ಕಳನ್ನು ಮುದ್ದಾಡೋಳು, ಪ್ರೀತಿ ಮಾಡೋಳು. ಈ ಹುಚ್ಚು ಪ್ರೀತಿಯನ್ನು ಕಂಡು ಮಾದರಸರು ಒಂದು ಮಾತು ಕೇಳ್ತಾರಂತ, ಅಲ್ಲ ಮಾದಲಾಂಬಿಕೆ, ಮಕ್ಕಳು ಬೇಕನ್ನೋದು ನಿಜ, ಆದರೆ ಅಷ್ಟು ಹಟ್ಟಕ್ಕೆ ಬಿದ್ದು ಇಷ್ಟು ವ್ರತ ನಿಯಮಗಳನ್ನು ಮಾಡಿಕೊಂಡು ದೇಹವನ್ನು ತನಿಸಿ ಮಕ್ಕಳನ್ನು ಪಡೆದ್ರಾಗ ಏನೈತಿ ಅಂತ ಮಾದಲಾಂಬಿಕೆಗೆ ಮಾದರಸ ಹೇಳಿದ್ರೂ ಸಹಿತ ಆಡಿಕೊಳ್ಳೋರು ಮಾತು ನಿಮಗೇನು ಗೊತ್ತಾಗ್ತದೆ ರೀ? ಗಂಡು ಮಕ್ಕಳಿಗೆ ಗಂಡು ಮಗು ಇಲ್ಲ ಅಂತಂದ್ರೆ ಅವತ್ತಿನ ಕಾಲ ಹಂಗಿತ್ತು. ಮಕ್ಕಳು ಇಲ್ಲ ಅನ್ನುವಂಥದ್ದು ಕೊರಗಿರ್ತದೆ. ಅದ್ರಾಗ ಹೆಣ್ಮಗಳು ಹುಟ್ಟಿದ ಮೇಲೆ ಒಂದು ಗಂಡು ಮಗು ಹೆತ್ತು ಕೊಡೋಕ್ಕಾಗಿಲ್ಲ ಈಗ ಹೆಣ್ಮಗಳಿಗೆ ಅಂತ ತಿಳ್ಕೊಂಡು ಭಾಳ ಮಂದಿ ಮಾತಾಡ್ತಾರೆ. ಚುಚ್ಚು ಮಾಡಿ ಮಾತಾಡುವಂತಹ ಮಾತುಗಳನ್ನ ಕೇಳೋಕ್ಕಾಗೋದಿಲ್ಲ. ಬಾಲಕರಿಲ್ಲದ ಮನೆಯ ಭಾಳ ಕಷ್ಟದ ಪರಿಸ್ಥಿತಿ. ಹಾಗಾಗಿ ಅಂಥ ಎಲ್ಲ ಮಾತುಗಳನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಗಂಡು ಮಗು ಅಂದ್ರೆ ನನಗೆ ಪ್ರೇಮ, ಅಂಥ ಮಗುವನ್ನು ಕೊಟ್ಟೇ ಕೊಡ್ತಾನನ್ನುವಂಥ ಭರವಸೆ ನನಗದ ನಂದೀಶನ ಮೇಲೆ. ಯಾಕಂದ್ರೆ ಅದು ಅವ್ರ ಮನೆದೇವ್ರ ಮೇಲೆ ಭಾರ ಹಾಕ್ಯಾರ. ದೇವ್ರ ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ಇಡಬೇಕು. ಎಲ್ಲ ಕಷ್ಟಗಳು ದೂರ ಆಗಬೇಕು ಅಂತಂದರೆ ಪೂರ್ಣವಾಗಿರತಕ್ಕಂಥ ವಿಶ್ವಾಸವನ್ನು ಭಗವಂತನ ಮೇಲೆ ಇಟ್ಟರೆ ಅವ ಫಲ ಕೊಟ್ಟೇ ಕೊಡ್ತಾನನ್ನುವಂಥದ್ದನ್ನು ಹೇಳ್ತಾ, ನಂದೀಶನ ಮ್ಯಾಗಿಂದ ಇಲ್ಲಿ ಕಳಿಸ್ಬೇಕಾದ್ರೆ ಆ ಪರಮಾತ್ಮ ಒಬ್ಬರ ಮನೆ ಹುಟ್ಟಬೇಕಲ್ಲ, ಅಲ್ಲಿ ಅವ್ರನ್ನ ಕಳಿಸುವಂಥ ಪ್ರಯತ್ನ ಮಾಡ್ಯಾನ. ಆದರೆ ಇಲ್ಲಿ ಒಂದು ಬಯಕೆಯನ್ನು ಇಟ್ಕೊಂಡು ಇವರು ಕುಂತಾರ. ಇಂಥ ಟೈಮ್ದೊಳಗೆ ಎಷ್ಟು ವ್ರತವನ್ನು ಮಾಡಿದ್ಲಲ್ಲ ಆ ತಾಯಿಯ ವ್ರತ, ನಂಬಿಕೆಯ ನಿಯಮ ಅದು ಫಲಿಸ್ತದೆ. ಫಲಿಸಿ ಕನಸಿನೊಳಗೆ ಬಂದು ಹೂ ಕೊಟ್ಟಂಗೆ ಆಗ್ತದೆ. ಆ ಹೂ ಕೊಟ್ಟ ಮೇಲೆ ಬಸವಣ್ಣ ಹೆಂಗೆ ಜನಿಸ್ತಾನ, ಜನಿಸೋದಕ್ಕಿಂತ ಮುಂಚೆಕ್ಕೆ ಏನು ಪವಾಡ ಆಗ್ತದೆ ಅನ್ನೋ ವಿಚಾರವನ್ನು ನಾಳೆ ದಿವಸ ನೀವೆಲ್ಲ ಕೇಳೋಣ. ನಾಳೆ ಬಸವಣ್ಣನ ಹುಟ್ಟಾಗ್ತದೆ. ಹುಟ್ಟಾದ ಕೂಡಲೇ ಇಲ್ಲಿ ತೊಟ್ಟಲಕ್ಕೆ ಹಾಕಿ, ಯಾಕಂದ್ರೆ ಇದು ಸಮಾರಂಭ ಭಾಳ ಕಮ್ಮಿ ಜಮ ಇರೋದರಿಂದ ಈ ತೊಟ್ಟಲವನ್ನು ನಾಳೆ ತೊಟ್ಟಲಕ್ಕೆ ಹಾಕುವಂಥದ್ದು. ನಾವು ಒಂದು ಗೊಂಬಿ ತೊಟ್ಟಲಕ್ಕೆ ಹಾಕೋದು ಬೇಡ. ಸಂಕ ಅನ್ನೋದ್ರೊಳಗೆ ಏನೋ ಮಾಡಿದ್ರೆ ಇತಿಹಾಸ ಆಗಬೇಕಂತ ನಮ್ಮ ನಾಗನೂರು ಅಜ್ಜವರು, ಸಿದ್ದಾರೂಢ ಅಪ್ಪವರು ಎಲ್ಲರೂ ಹೇಳ್ಯಾರ. ಹಾಗಾಗಿ ಒಂದು ಜೀವಂತ ಮಗುವನ್ನ ತೊಟ್ಟಿಗೆ ಹಾಕಿ ಅದಕ್ಕೆ ನಾಮಕರಣ ಮಾಡುವಂಥ ಪ್ರಯತ್ನವನ್ನು ನಾವು ಅಜ್ಜವ್ರ ಮುಂದೆ, ಮಹೇಶ್ವರ ಅಜ್ಜವ್ರ ಮುಂದೆ ತಿಳಿಸೀವಿ. ಯಾರಾದ್ರೂ ಮಕ್ಕಳು ನಿಮಗೆ ಈಗ 2 ತಿಂಗಳ 3 ತಿಂಗಳದಾಗ ಇದ್ದಿದ್ದು ಮಕ್ಕಳನ್ನು ಕರ್ಕೊಂಬಂದು ತೊಟ್ಟಲ್ಗೆ ಹಾಕ್ಕೊಂಡು ಹೋಗ್ಬೋದು. ಅದ್ರಾಗ ಒಂದು ಮಗುವಿಗೆ ನಾಳೆ ದಿವಸ ಇಲ್ಲಿ ಯಾರ ಮಕ್ಕಳು ಇದ್ರೂ ಸಹಿತ ಆ ಮಕ್ಕಳನ್ನ, ನಿಜವಾದ ಮಕ್ಕಳನ್ನು ತೊಟ್ಟಲ್ಗೆ ಹಾಕುವಂಥ ಒಂದು ಪರಂಪರೆಯನ್ನು ಮಾಡೋಣಲ್ರಿಪ್ಪ. ಮಾಡೋಣ ಅಂತ ತಿಳ್ಕೊಂಡು ನಮ್ಮ ಜೋರಾಗಿ ಕೈ ಮೇಲೆ ಚಪ್ಪಾಳಿ ಹೊಡ್ರಿ. JH ಅವ್ರು ಅವ್ರನ್ನ ಸ್ವಲ್ಪ ಎಲ್ಲರದು ತೊಗೊಳ್ರಿ. ಅವ್ರದ್ದು ಅವ ಹೋಗೋದ್ರಾಗ ಕೈ ತೆಳು ಬರಾಕತ್ತಾವಲ್ಲ, ಇನ್ನೊಂದು ಸ್ವಲ್ಪ ಜೋರು ಕೈ ಮೇಲೆ ಎತ್ತಿ ಹೊಡ್ರಿ. ಅವ ದೊಡ್ಡ ಎಲ್ಲ ಇದ್ರಾಗ ಹಾಕ್ತಾನೆ. ಒಂದು ಸ್ವಲ್ಪ ಅವ ವಿಡಿಯೋ ಮಾಡ್ಕೊಳ್ಳೋ ಮಟ್ಟ ನೀವು ಹೊಡ್ಕೊಳ್ರಿ. ಇನ್ನೊಮ್ಮೆ ಜೋರಾಗಿ ಸ್ವಲ್ಪ ಚಂದಾಗೆಲ್ಲ ಇದು ಮಾಡ್ಕೊಪ್ಪ. ಎಲ್ಲ ತಾಯಂದ್ರದ್ದು ಎಲ್ಲಿ ಮಟ್ಟ TV ಮುಂದೆ ಕುಂದಿರ್ತೀರಿ, ಬರೀ ಟಿವಿಯಾಗ ಬರೋರು ನಟ ನೋಡ್ತೀರಿ. ಹಿಂಗೆ ಕೈ ಮೇಲೆ ಚಪ್ಪಾಳಿ ಹೊಡ್ಯಾಕೆ ಬಂದು ಇಲ್ಲಿ ಕುಂತ್ರೆ ಅಂದ್ರೆ ನಿಮ್ಮನ್ನು ಟಿವಿಯಾಗ ನೋಡುವಂಗೆ ಹಾಕಿರಿ. ಮುಂದೆ ಹೊಡ್ರಿ, ಇನ್ನೊಮ್ಮೆ ಮ್ಯಾಗ ಜೋರಾಗಿ ಕೈ ಮೇಲೆ ತೊಡ್ರಿ. ಇದು ಒಂಥರ ಎಕ್ಸಸೈಸ. ಈ ಕಡೆ ಗಂಡ್ಮಕ್ಳದ್ದು ಒಂದು ಸ್ವಲ್ಪ ತೋರು ಮರ ನೀನು. ಮತ್ತು ಬರೀ ಆ ಕಡೆ ಹೊಂಟೈತಿ ಅಂತ ತಿಳ್ಕೊಂಡು. ಅದಕ್ಕಾಗಿ ನಾಳೆ ದಿವಸ ಏನೇ ಮಾಡಿದ್ರೂ ಸಹಿತ ಒಂದು ವಿಶೇಷವಾಗಿನ ಮಾಡಬೇಕು. ಇದನ್ನು ಹಿರಿಯರು ನೋಡ್ರಿ, 2ನೇ ದಿವಸಕ್ಕೆ ಇಷ್ಟು ವೈಭವ ಎದ್ದದ. ಇದು ಪೂಜ್ಯರಾಗಿರ್ತಕ್ಕಂಥ ದೇವರು. ಅವ್ರದ್ದು ಸಾತ್ವಿಕ ಗುಣ ಇಷ್ಟಕೊಂಡ ಕೆಲಸ ಮಾಡಕತ್ತದೆ. ಇಲ್ಲಿ ಅವ್ರು ಎಷ್ಟು ಮಂದಿ ಹಚ್ಕೋತಾರೆ ರೀ ಮಹೇಶ್ವರ ದೇವರು, ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಯಾರು ಬಂದ್ರೂ ಸಹಿತ ಹೇಳಿದರು. ಕೆಲವು ಮಂದಿ ನಾವು ಮ್ಯಾಕ್ ಕುಂತಾಗ ಎಲ್ಲರೂ ಮಂದಿ ನಾಗನೂರು ಅಜ್ಜವ್ರಿಗೆ ಹೇಳ್ತೀನಿ ನಾನು, ಬುದ್ಧಿಯವರು ಈಗ ಬಂದುಬಿಡ್ಲಿ ಅಂದರು. ಇಲ್ರಿ ನಾವು ಒಂದು ತಿಂಗಳದಿಂದ ಬಂದಾಗ ಇದು ಏನು ಇದ್ದಿದ್ದಿಲ್ರಿ ಮರ, ಇದು ನನಗೆ ನೋಡಿ ಆಶ್ಚರ್ಯ ಆಗಕತ್ತೈತಿ ಅಂದಾಗ ಒಂದಿಷ್ಟು ಮಂದಿ ಹೇಳಕತ್ತಿದ್ರು. 15 ದಿವಸದೊಳಗೆ ಜಕಣಾಚಾರ್ಯ ಕಟ್ಟಡ ಇಟ್ಟು ಜಲ್ಲಿ ಹಾಕವೇನೋ ಗೊತ್ತಿಲ್ಲ. 15 ದಿವಸ ಬಂದು ಸ್ವಾಮಿಗಳು ಇರಾಕ ಒಂದು ಕಟ್ಟಡ ಕಟ್ಟಾರಲ್ಲ, ಮುಂದಿರುವಂಥ ವಾತಾವರಣ ಪ್ಯೂರ್ ಸಾಕೋದ್ರಿಂದ ಹಿಡ್ಕೊಂಡು 15 ದಿವಸದಾಗ ಕೆಲಸ ಮಾಡುವಂಥ ಸಾಮರ್ಥ್ಯ ಅದು ಮಹೇಶ್ವರ ದೇವ್ರಿಗೆ ಐತಂದ್ರೆ ಬರುವಂಥ ದಿನಮಾನದೊಳಗೆ ಸಂಕದ ಮಠ ಯಾವ ಲೆಕ್ಕಕ್ಕೆ ಹೋಯ್ಕೈತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅದಕ್ಕೆ ಭಕ್ತರನ್ನ ಹಂಗೆ ಸಾತದಿರಿ. ಒಬ್ಬರು ಯಾರು ಹೇಳಕತ್ತಿದ್ರು, ಅಪ್ಪವ್ರ ನಾನು ನೆಶಿನಾಗ ಎದ್ದು ಹೊಲದ ಕಡೆ ಹೋಗ್ಬೇಕಂತ ಹೊಂಟಿದ್ದೀನಿ ರೀ. ಹೋಗ್ಬೇಕಂತ ನೋಡಿದ್ರೆ 5 ಗಂಟೆಗೆ ನೆಶಿನಾಗ ಶೆಲಿಕೆ ಹಿಡ್ಕೊಂಡು ಉಸುಕು ತುಂಬಾಕತ್ತಿದ್ರಿ ನಮ್ಮ ಅಜ್ಜವರು. ಅಂಥ ಅಜ್ಜವ್ರು ಪಡ್ಕೊಂಡಿವಲ್ರಿ, ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಅಂದರೆ ಇಂಥ ಒಬ್ಬ ಅಪರೂಪದ ಸ್ವಾಮಿಗಳನ್ನು ಕಾಣೋದು ಭಾಳ ಕಷ್ಟ. ಅಂಥ ಸ್ವಾಮಿಗಳವ್ರು ಪಟ್ಟಾಧಿಕಾರ ನ ಭೂತೋ ನ ಭವಿಷ್ಯತಿ ಅನ್ನಂಗೆ ನಿಮಗೆ ನಿನ್ನೆ ಹೇಳಿ ನಾನು. ಎಲ್ಲರೂ ತಲೆಯಾಗಿಟ್ಕೊಳ್ರಿ, ಒಮ್ಮೆಲ್ಲ 10 ಸಲ ಹೇಳ್ತೀನಿ ನಾ ಈ ಮಾತನ್ನು. ಏನಂದ್ರೆ ಇಡೀ ಕರ್ನಾಟಕದೊಳಗಿರುವಂಥ ಎಲ್ಲ ಸ್ವಾಮಿಗಳ ಚಿತ್ತ ಅದು ಸಂಕದತ್ತ ಅದ. ಹೆಂಗೆ ನಡೀತದ ಅಂತ ನೋಡಾಕತ್ತಾರ. ಇವತ್ತಿನಿಂದ ನಾವು ಜನರ ಲೈವ್ ಕೊಡಾಕತ್ತೀವಿ. ಅದಕ್ಕೆ ನಾಳಿಂದ ಸಂಕದೊಳಗೆ ನಾಡದಿಂದ ನಾವು ಪಾದಯಾತ್ರೆ ಬರ್ತೀವಿ. ಮನೆ ಒಳಗೆ ಓಣಿ ಒಳಗೆ
ಯಾವ ಓಣಿ ಅನ್ನುವಂಥದ್ದನ್ನು ನಾವು ಆಮೇಲೆ ನಮ್ಮ ನಿರೂಪಕರು ಹೇಳ್ತಾರೆ. ಹಾಗಾಗಿ ಯಾವ ಓಣಿ ಒಳಗೆ ಪಾದಯಾತ್ರೆ ಒಳಗೆ ಬರ್ತೀವಿ ಎಲ್ಲ ಪರಮ ಪೂಜ್ಯರು ಬರ್ತಾರೆ. ನೋಡ್ರಿ, ಸಂಕ್ರಮಣದ ದಿವಸನ ಯಾಕೆ ಪಾದಯಾತ್ರೆ